ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಸಿಗಂದೂರಿಗೆ ಹೋಗ್ತಾ ಇದ್ದೀವಿ. ಸಿಗಂದೂರಿಗೆ ಹೋಗ್ಬೇಕಿದ್ರೆ ಸ್ವಲ್ಪ ಮಳೆ ಇತ್ತು. ಅರ್ಲಿ ಮಾರ್ನಿಂಗ್ ಹೊರಟಿದ್ದೀವಿ. ಮಾರ್ನಿಂಗ್ ಬೇಗ ಹೋಗಿ ಬರೋದ್ರಿಂದ ಒಂದಂದರೆ ರಶ್ನೆಲ್ಲ ಕಡಿಮೆ ಮಾಡ್ತೀವಿ. ಸೊ ಕ್ರೌಡ್ ಇರಲ್ಲ ಆ ಟೈಮಲ್ಲಿ. ಆರಾಮಾಗಿ ನಾವು ಪೂಜೆ ಮಾಡ್ಕೊಬರ್ಬೋದು. ನಮಗೆ ಈ ಸಲವೂ ಅಷ್ಟೇ ಸ್ವಲ್ಪ ಬೇಗನೆ ಆಯಿತು. ಬಟ್ ಯಾವಾಗಲೂ ಹೋಗೋಷ್ಟು ಬೇಗ ಆಗಿಲ್ಲ. ಒಂದು 8 o'clock ಆಗಲಿ ಆಯಿತು ನಮಗೆ ರೀಚ್ ಆಗೋರೊಳಗೆ. ಕೋತಿಯಿಂದ ಬಂದರು ಮನುಜರು, ರಿವರ್ಸು ಹೊಡೆದರು, ಕುಡಿದರು. ಕುಡಿಯೋರು ಜಾಸ್ತಿ ಟೈಮ್ ಬದುಕಲ್ಲ, ಇರ್ಲಿ ಬಿಡು, ಯಾರಿಗೂ ಫ್ರೆಂಡ್ಸ್ ಎಲ್ಲ ಬೇಕಲ್ಲ. ಹೊಡಿಬೇಕು ಲೇಡೀಸ್ ಮೆಚ್ಚಿಗೆ, ಹೊಡಿಯಲ್ಲ ಡ್ಯಾನ್ಸರ್ ಮೆಚ್ಚಿಗೆ. ಕುಡಿಯೋಕೆ ನಾವು ತಯಾರು, ನಮ್ದೇ ಡ್ಯಾನ್ಸ್ ಗೋರು. Full of praise and heart, everywhere you were there, and there you were. Come above. ಕಿಡ್ಸ್ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ. ಹಾಡು ಹಿಡ್ಕೊಂಡು ಆರಾಮಾಗಿ ಜರ್ನಿ ಫುಲ್ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಮೂಡು ಅಂದರೆ ಮಳೆ ಇರೋದ್ರಿಂದ ಅವರಿಗೆ ಹಾಡು ಹೇಳೋಕ್ಕೂ ಒಳ್ಳೆ ಮೂಡಿತ್ತು. ಸಿಕ್ಕಾಪಟ್ಟೆ ಮಳೆ ಇದೆ. ಸೊ ನಾವು ಹಾಗೆ ಸ್ಲೋವಾಗಿ ಹೋಗ್ತಾ ಇದ್ವಿ. ಸೊ ಡ್ರೈವಿಂಗ್ ಮಾಡೋಕ್ಕೂ ಸ್ವಲ್ಪ ಕಷ್ಟ ಆಗ್ತಿತ್ತು. ಬಟ್ ಅಷ್ಟೊಂದು ವೆಹಿಕಲ್ಸ್ ಇರಲಿಲ್ಲ. ನಾವು ಬರಬೇಕಿದ್ರೆ ವೆಹಿಕಲ್ಸ್ ಇತ್ತು. ನಾವೆಲ್ಲ ಬ್ಯಾಕ್ ಸೀಟಲ್ಲಿ ಕೂತ್ಕೊಂಡು ಇವಾಗ ಆರಾಮಾಗಿ ಹೋಗ್ತಾ ಇದ್ದೀವಿ. ಹಾಡೆಲ್ಲ ಆಲ್ಮೋಸ್ಟ್ ಮುಗಿಸಿದ್ದಾರೆ. ಸೊ ಹಾಡು ಎಷ್ಟೊತ್ತವರೆಗೂ ಹೇಳ್ತಾನೆ ಇದ್ರು. ಸ್ವಲ್ಪ ಹೊತ್ತವರೆಗೂ ರೆಸ್ಟ್ ತಗೊಳ್ಳಿ ಅಂತ ಕೂರಿಸಿದ್ದೀವಿ. ನೋಡಿ ನಾವೀಗ ಆಲ್ಮೋಸ್ಟ್ ಬ್ರಿಡ್ಜ್ ರೀಚ್ ಆಗಿದ್ದೀವಿ. ಇದು ಬಂದುಬಿಟ್ಟು ಬ್ರಿಡ್ಜಲ್ಲಿ ಕಾರಿಡಾರ್ ಮಾಡಿದ್ದಾರೆ. ಅಲ್ಲಿ ಮಕ್ಕಳಿಗೆ ವಾಕ್ ಮಾಡ್ಬೋದು. ಎಲ್ಲರೂ ಇದು ವಾಕ್ ಮಾಡೋಕ್ಕೋಸ್ಕರ ಬಿಟ್ಟಿರೋದು. ಅದ್ರ ಪಕ್ಕ ಎರಡು ಸೈಡೂ ಅಷ್ಟೇ ಬ್ರಿಡ್ಜಲ್ಲಿ ವಾಕ್ಗೋಸ್ಕರ ಫುಟ್ಪಾತ್ ಥರ ಬಿಟ್ಟಿದ್ದಾರೆ. ಸ್ವಲ್ಪ ಜಾಗನ ಎಲ್ಲರೂ ಮಕ್ಕಳು ಎಂಜಾಯ್ ಮಾಡ್ತಾಯಿದ್ರು. ಬಟ್ ಸ್ವಲ್ಪ ಕ್ಲೌಡಿ ಆಗಿತ್ತು ಮಳೆ ಇರೋದ್ರಿಂದ. ಬಟ್ ಸ್ವಲ್ಪ ಕೇರ್ಫುಲ್ ಆಗಿರಬೇಕಿತ್ತು. ಯಾಕಂದರೆ ಮಕ್ಕಳು ಸ್ವಲ್ಪ ಬಗ್ಗಿದ್ರೆ ಕಷ್ಟ. ಮತ್ತು ಹೋಲೆಲ್ಲ ಚೆನ್ನಾಗಿತ್ತು. ನೀರು ಹೋಗಲಿಕ್ಕೆ ಆ ಕಡೆಯಿಂದ ಡ್ರೈನ್ ಹೋಗೋಕ್ಕೆ ಎಲ್ಲ ಹೋಲ್ ಮಾಡಿದ್ದಾರೆ. ವ್ಯೂಸ್ ಚೆನ್ನಾಗಿತ್ತು. ಮಳೆ ಲೈಟ್ಸ್ ಎಲ್ಲ ಹಾಕಿದ್ದಾರೆ. ಫುಲ್ಲು ಚೆನ್ನಾಗಿ ಅನ್ನಿಸ್ತಾ ಇತ್ತು. ಲೈಟ್ಸ್ ಎಲ್ಲ ಫುಲ್ ಲೈಟ್ಸ್ ಕೊಟ್ಟಿದ್ದಾರೆ. ನೈಟೆಲ್ಲ ಫುಲ್ ನೈಟ್ ನೋಡೋಕೆ ಇನ್ನೂ ಕಲರ್ಫುಲ್ ಆಗಿರುತ್ತೆ ಲೈಟ್ ಇರೋದ್ರಿಂದ. ಮತ್ತು ಇಲ್ಲಿ ಡ್ರೈನ್ ಹೋಗೋಕ್ಕೋಸ್ಕರ ಹೋಲ್ ಬಿಟ್ಟಿದ್ದಾರೆ. ಇದು ಬಂದುಬಿಟ್ಟು ಓಪನ್. ಇಲ್ಲಿ ನಮಗೆ ಬ್ರಿಡ್ಜಲ್ಲಿ ಏರ್ ಪಾಸ್ ಆಗೋಕ್ಕೋಸ್ಕರ ಬಿಟ್ಟಿರೋದು. ಅದು ಚೆನ್ನಾಗಿದೆ. ನೀರು ಫುಲ್ ಏನಾದರೂ ಫ್ಲಡ್ ಆದರೆ ಅದು ನೀರೆಲ್ಲ ಹೋಗೋಕ್ಕೋಸ್ಕರ ಕೊಟ್ಟಿರೋದು. ತುಂಬ ಹೈಟಲ್ಲಿದೆ. ಅಕಸ್ಮಾತ್ ಆದರೆ ಅಂತ ಎಲ್ಲ ಮೊದಲೇ ಪ್ರಿಕಾಷನ್ ಕೊಟ್ಟಿರೋದಿದೆಯಲ್ಲ. ಸೊ ಫ್ಲಡ್ ಪ್ರೂಫಾಗಿ ಮಾಡಿರೋದು ಇದು ಬ್ರಿಡ್ಜ್ ಬಂದುಬಿಟ್ಟು. ಆಲ್ಮೋಸ್ಟ್ ಇದು 2.1 ಕಿಲೋಮೀಟರ್ ಉದ್ದ ಇದೆ. ನಮ್ಮದು ಇಂಡಿಯಾದಲ್ಲೇ ಇದು ಸೆಕೆಂಡ್ ಲಾಂಗ್ ಬ್ರಿಡ್ಜ್. ಇದು ತುಂಬ ಸೆಕೆಂಡ್ ಲಾಂಗೆಸ್ಟ್ ಬ್ರಿಡ್ಜ್ ಅಂತಲೇ ಹೇಳ್ಬೋದು. ಇದಕ್ಕೆ 2.1 ಕಿಲೋಮೀಟರು ಮತ್ತು 16 ಮೀಟರ್ ಅಗಲ ಇದೆ. ಸೊ ಇದು ಸೆಕೆಂಡ್ ಉದ್ದ ಇರುವಂತಹ ಬ್ರಿಡ್ಜ್. ಇದು ಚೆನ್ನಾಗಿತ್ತು. ಬಟ್ ಇದನ್ನು ಇದೇ ಇಯರು 2025 ಜುಲೈ 14 ಇನಾಗ್ರೇಷನ್ ಮಾಡಿರೋದು. ನಿತಿನ್ ಗಡ್ಕರಿ ಅವರು ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿ ಇದ್ದಾರಲ್ಲ, ಅವರು ಬಂದುಬಿಟ್ಟು ಇದನ್ನು ಇನಾಗ್ರೇಷನ್ ಮಾಡಿರೋದು.
ಈ ಬ್ರಿಡ್ಜಿಗೆ ಬಂದುಬಿಟ್ಟು ಶ್ರೀ ಸಿಗಂಧೂರೇಶ್ವರಿ ಸೇತುವೆ ಅಂತಲೇ ಹೆಸರು ಇಟ್ಟಿದ್ದಾರೆ. ಸೊ ಇದು ಇದು ಕನೆಕ್ಟ್ ಮಾಡುತ್ತೆ ಸಿಗಂಧೂರೇಶ್ವರಿಗೆ. ಸೊ ಅದಕ್ಕೆ ಸಿಗಂಧೂರೇಶ್ವರಿ ಬ್ರಿಡ್ಜ್ ಅಂತಲೇ ಇಟ್ಟಿರೋದು. ಟೂರಿಸಮ್ಗೇನೋ ಹೆಲ್ಪ್ ಆಗುತ್ತೆ. ಬಟ್ ಅದು ಲಾಂಚ್ ಸಹ ಅದನ್ನ ಯೂಸ್ ಮಾಡ್ತಿದ್ರು. ಅದನ್ನು ಟೂರಿಸಮ್ವರ್ಗೇನು ಪ್ರಾಬ್ಲಮ್ ಅಷ್ಟೊಂದು ಆಗಿರಲಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಲಾಂಚಲ್ಲೂ ಯೂಸ್ ಮಾಡ್ತಿದ್ರು. ಆ್ಯಕ್ಚುಲಿ ಇದು ಅಲ್ಲಿ ಇರೋಂಥ ಲೋಕಲ್ ವಾಸಿಗಳಿಗೆ ನನ್ನ ಪ್ರಕಾರ ತುಂಬ ಹೆಲ್ಪ್ ಆಗಿದೆ ಅಂದ್ಕೊಳ್ತೀನಿ. ಯಾಕಂದರೆ ಇಲ್ಲಿ ಬಂದುಬಿಟ್ಟು ಈ ಬ್ರಿಡ್ಜ್ ಅಲ್ಲಿ ಸುತ್ತಮುತ್ತ ಇದ್ದಾರಲ್ವ ಅವರಿಗೆ, ಸೊ ಅವ್ರಿಗೆ ಏನೇ ಎಮರ್ಜೆನ್ಸಿ ಇರಲಿ ಯಾವಾಗಲೂ ಲಾಂಚ್ ಹುಡ್ಕೊಂಡು ಹೋಗ್ಬೇಕಂತೆಲ್ಲ. ಅವ್ರು ನೋಡಿ ನೈಟ್ ಸಿಕ್ಸಿಗೆ ಲಾಂಚ್ ಸ್ಟಾಪು, ಮತ್ತು ಮಾರ್ನಿಂಗು 6ಗೆ ಸ್ಟಾರ್ಟ್ ಆಗ್ತಿತ್ತು ಲಾಂಚ್. ಇನ್ ಬಿಟ್ವೀನಲ್ಲಿ ಅವರಿಗೆ ಪಾಸ್ ಆಗೋಕ್ಕೆ, ಈ ಅಕಸ್ಮಾತ್ ಹಾಸ್ಪಿಟಲ್ ಎಮರ್ಜೆನ್ಸಿ ಏನೇ ಇಲ್ಲ, ಸ್ಕೂಲು ಕಾಲೇಜ್ ಮಕ್ಕಳು ಹೋಗೋಕ್ಕೆಲ್ಲ ತುಂಬ ಹೆಲ್ಪ್ ಆಯಿತು. ಸೊ ನನ್ನ ಪ್ರಕಾರ ಟೂರಿಸ್ಟ್ಗಿನ್ನ ಇದು ಅಲ್ಲಿರೋಂಥ ವಾಸಿಗಳಿಗೆ ತುಂಬ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಬ್ರಿಡ್ಜ್ ನೋಡೋಕೆ ತುಂಬ ಖುಷಿ ಆಯಿತು. ಈ ಸಲ ಹೋಗಬೇಕು ಅಂತಿದ್ವಿ. ಸೊ ಫೈನಲಿ ಆಯ್ತು. 1 ಡೇ ಕ್ಯಾನ್ಸಲ್ ಮಾಡಿದ್ವಿ. ಹೋಗಬೇಕು ಅಂದ್ಕೊಂಡ್ವಿ. ಸಿಕ್ಕಾಪಟ್ಟೆ ಮಳೆ ಇತ್ತು, ತುಂಬ ಮಳೆ ಅಂದರೆ ತುಂಬ ಮಳೆ. ಅವತ್ತು ಕ್ಯಾನ್ಸಲ್ ಮಾಡಿದ್ವಿ, ಹೋಗೋಕ್ಕಾಗಲ್ಲ ಅಂತ. ಸೊ ಬಿಡಿ, ನೆಕ್ಸ್ಟ್ ಟೈಮ್ ಹೋಗೋಣ ಅಂದ್ಕೊಂಡ್ವಿ. ಬಟ್ ನೆಕ್ಸ್ಟ್ ಡೇ ಸ್ವಲ್ಪ ಮಳೆ ಕಡಿಮೆ ಇರೋದ್ರಿಂದ ಸರಿ ಹೋಗೋಣ ಅಂತ ಬಂದ್ವಿ. ಸೊ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಸ್ವಲ್ಪ ಲೈಟಾಗಿ ಮಳೆ ಇತ್ತು. ಬರಬೇಕಿದ್ರೆ ಸ್ವಲ್ಪ ಮಳೆನೇ ಅನ್ನಿಸ್ತು. ಬಟ್ ನೆನ್ನೆ ಮಾತ್ರ ಸಿಕ್ಕಾಪಟ್ಟೆ ಮಳೆ, ಫುಲ್ಲು ಮಳೆ ಇತ್ತು. ಬರೋಕ್ಕಂತೂ ಬಂದ್ರೂ ಅಂದರೆ ಮಕ್ಕಳು ಇರೋದ್ರಿಂದ ಸ್ವಲ್ಪ ಮಕ್ಕಳನ್ನ ನೋಡ್ಕೊಳ್ಳೋದು ಎಲ್ಲ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಈಗ ಬ್ರಿಡ್ಜಲ್ಲಿ ನಮಗೆ ಇದ್ವಿಲ್ಲ. ಆ ಟೈಮಲ್ಲಿ ಒಂದೇ ನಮಗೆ ಮಳೆ ಸಿಕ್ಕಿಲ್ಲ. ಅದು ಬಿಟ್ಟರೆ ಮಿಕ್ಕಿ ಟೈಮಲ್ಲೆಲ್ಲ ಲೈಟಾಗಿ ಮಳೆ ಬರ್ತಾನೇ ಇತ್ತು. ಸೊ ಈ ಇಯರ್ ಅಂತೂ ತುಂಬ ಮಳೆ, ಹೆಚ್ಚು ಕಡಿಮೆ 4-5 ತಿಂಗಳಾಯಿತು ಮಳೆ ಬಾರಿಸ್ತಾನೇ ಇದೆ. ಸಮ್ಮರಲ್ಲೇ ಆಲ್ಮೋಸ್ಟ್ ಸ್ಟಾರ್ಟ್ ಆಗಿದ್ದ ಮಳೆ ಇನ್ನೂ ನಿಲ್ತಾನೇ ಇಲ್ಲ ನಮ್ಮೂರಲ್ಲಿ. ನಾವೀಗ ಸಿಗಂದೂರನ್ನ ರೀಚ್ ಆದ್ವಿ. ಸೊ ಇಲ್ಲಿ ಗೇಟ್ ಇದೆ, ಪಾರ್ಕಿಂಗ್ ಇಲ್ಲಿಂದನೇ ಮಾಡ್ಬೋದು. ಸೊ ನಾವು ಎಂಟ್ರಿ ಕೊಡ್ತಾ ಇದ್ದೀವಿ. ಇಲ್ಲಿಂದ ಶಾಪ್ಸ್ಗಳು ಸ್ಟಾರ್ಟ್ ಇದೆ. ಬಟ್ ಸೇತುವೆ ಹತ್ರ ಇದೆ ಶಾಪ್ಗಳು ಆಲ್ಮೋಸ್ಟ್ ಎಲ್ಲವನ್ನೂ ಕ್ಲೋಸ್ ಮಾಡಿದ್ರು. ಯಾವುದು ನನಗಂತೂ ಒಂದು ಓಪನ್ ಕಾಣಿಸಿಲ್ಲ, ಮತ್ತು ತುಂಬ ಶಾಪ್ಗಳು ಸಹ ಇರಲಿಲ್ಲ. ಅದು ಎಂಟ್ರಿ. ಈಗಿಂದ ಬಂದರೆ ಬ್ಯಾಕ್ ಎಂಟ್ರಿ. ಅಲ್ಲಿ ಮುಂದೆ ಸ್ಟೆಪ್ಸ್ ಎಲ್ಲ ಇದೆಯಲ್ಲ ಅದು ಫ್ರಂಟ್ ಎಂಟ್ರಿ. ಇಲ್ಲೆಲ್ಲ ಇದು ಸ್ಟೆಪ್ಸ್ ಕಾಣುತ್ತಲ್ಲ ಅಲ್ಲಿ. ಸೊ ನಾವು ಬಂದು ನಿಂತ್ಕೊಂಡಿದ್ವಿ. ತುಂಬ ಗ್ರೂಪ್ ಬಂದಿತ್ತು. ಇದು ದೇವಸ್ಥಾನದ ಒಳಗೆ. ಅಲ್ಲಿ ಒಳಗೆ ಹೋಗಲಿಕ್ಕೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಒಂದು 25 ಮೆಂಬರ್ಸ್ನ ಬಿಡ್ತಾರೆ. ಗೇಟ್ ತೆಗೆದು ಅಲ್ಲಿಂದ ಒಬ್ಬೊಬ್ಬರನ್ನ ಒಂದು ಪೂಜೆ ಮಾಡಿ ಕಳಿಸ್ತಾಯಿದ್ರು. ಸೊ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ಆರಾಮಾಯಿತು ಎಂಟ್ರಿ. ಸೊ ಇವರೆಲ್ಲ ನಾವು ಇಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತವರೆಗೂ ಇಲ್ಲೇ ಕೂತ್ಕೊಂಡಿದ್ವಿ. ಇವರು ಏನೇ ಕಟ್ಕಾಯಿ ಎಲ್ಲ ತೊಗೊಳ್ತಾಯಿದ್ರು. ಇಲ್ಲಿ ಕಟ್ಕಾಯಿ ಕೊಡ್ತಾರೆ. ಸೊ ಮನೆಗೆ ನಾವು ಬಂದಾಗೆಲ್ಲನೂ ಕಟ್ಕಾಯಿನ ತೊಗೊಂಡು ಹೋಗ್ತೀವಿ. ಸೊ ಈ ಸಲನೂ ಇವರು ತೊಗೊಳ್ತಾ ಇದ್ದಾರೆ ಕಟ್ಕಾಯಿ. ಮತ್ತು ಇದು ಹಿಂದೆಯೇ ಅನ್ನದಾನಕ್ಕೆ ಏನಾದರೂ ಕೊಡೋದಿದ್ರೆ ಅಲ್ಲಿ ಕೌಂಟರೆಲ್ಲ ಅಲ್ಲೇ ಹಿಂದೆ ಇದೆ. ಏನಾದರೂ ತೊಗೋಬೇಕು ಅಂದ್ರೂ ಸಹ ಇಲ್ಲೇ ಶಾಪ್ಸ್ ಇರೋದು. ಅಂದರೆ ದೇವ್ರ ಕೈಗೆಲ್ಲ ಕಟ್ಟೋಕ್ಕೆ, ಮಕ್ಕಳಿಗೆ ದೊಡ್ಡವ್ರಿಗೂ ಸರಗಳು ಹಾಕ್ಕೊಳ್ಳೋದು ದೇವ್ರದ್ದು, ಆ ಥರ ಸೀರೆ ಶಾಪು, ದೇವರಿಗೆ ಕೊಡೋಕ್ಕೆ ಸೀರೆ ಅಥವಾ ತಗೊಳ್ಳೋಕ್ಕೆ ಇಲ್ಲೇ ಇದೆ. ಇಲ್ಲೇ ತಗೋಬೋದು ಎಲ್ಲದನ್ನು. ನಾವು ಮಕ್ಕಳಿಗೆ ತಗೊಂಡ್ವಿ. ಈ ಥರ ಇಷ್ಟಪಟ್ಟಿದ್ರು ಅವರು. ಡಾಲ್ ಇತ್ತು, ಮತ್ತು ಬೀಡ್ಸಿಂದು ಕೈಗೆ ಹಾಕೋದು. ಒಂದೊಂದಕ್ಕೇ 60 ಅಂತ ಹೇಳಿದ್ರು. ನನಗೇನೋ ಕಾಸ್ಟ್ಲಿನೇ ಅನ್ನಿಸ್ತು. ಬಟ್ ಮಕ್ಕಳು ಇಷ್ಟಪಟ್ಟಿದ್ರಲ್ಲ ಅಂತ ತಗೊಂಡ್ವಿ. ಮತ್ತು ಗಂಡು ಮಕ್ಕಳಿಗೆ ಬ್ಲ್ಯಾಕ್ ಥ್ರೆಡ್ ವಿತ್ತು ಒಂದು ದೇವ್ರದ್ದು ಇದಿರೋದಂತಹ ಪೆಂಡೆಂಟಿಂದು ಸರ ಇತ್ತು. ಆ ಪೆಂಡೆಂಟು ಎಲ್ಲ ಥರ ದೇವ್ರದ್ದು ಇತ್ತು.
ನಮಗೆ ಇಷ್ಟ ಬಂದಿದ್ದು ಚೂಸ್ ಮಾಡ್ಕೋಬೋದಿತ್ತು. ಮಕ್ಕಳೆಲ್ಲ ಸ್ವಲ್ಪ ಜಾಗ ಇರೋದ್ರಿಂದ ಇಲ್ಲೇ ಎಂಜಾಯ್ ಮಾಡ್ತಿದ್ದಾರೆ. ನಾವು ಅಲ್ಲಿ ಬೇಗ ಬಂದಿದ್ದರೆ ಅಲ್ಲೇ ಟಿಫನ್ ಮಾಡ್ಬೋದಿತ್ತು. 9 ಗಂಟೆ ಒಳಗೆ ಇರುತ್ತೆ. 7ಇಂದ 9 ಮಾರ್ನಿಂಗ್ ಟಿಫನ್ನು, ಆಫ್ಟರ್ನೂನು ಇರುತ್ತೆ, ಲಂಚ್ ಇರುತ್ತೆ, ಮತ್ತು ನೈಟ್ ಬ್ರೇಕ್ಫಾಸ್ಟ್ ಸಹ ಇರುತ್ತೆ. ತುಂಬ ಜನ ಬಂದುಬಿಟ್ಟು ಇಲ್ಲೇ ಸ್ಟೇ ಮಾಡ್ತಾರೆ. ಹಿಂದೆಯೇ ಲಾಡ್ಜ್ ಇದೆ. ಬೇಕಾದ್ರೆ ನಾನು ಹಿಂದಿನ ವೀಡಿಯೋದಲ್ಲೇ ಎಲ್ಲ ತೋರಿಸಿದ್ದೀನಿ ಎಲ್ಲೆಲ್ಲಿ ಲಾಡ್ಜ್ ಇದೆ, ಇಲ್ಲಿ ಊಟದ ಹಾಲು ಎಲ್ಲ ಇರೋದನ್ನು. ಇದು ಬಂದುಬಿಟ್ಟು ಫ್ರಂಟು. ಇಲ್ಲಿ ನೋಡಿ ಫ್ರಂಟಲ್ಲಿ ಹೋಗುವಂಥದ್ದು ದೇವ್ರದ್ದು ಇದು. ಇಲ್ಲಿ ಎಂಟ್ರಿ ಕೊಡೋದು. ನಾವು ಫ್ರಂಟ್ ಅಂದರೆ ಹೀಗೆ ಹೋಗ್ಬಿಟ್ಟು ಎಲ್ಲರೂ ಫ್ರಂಟಿಂದನೇ ಎಂಟ್ರಿ ಕೊಡೋದು. ಬಟ್ ಬ್ಯಾಕಿಂದ ಬಂದು ಫ್ರಂಟಿಗೆ ಬೇಕಿರೋ ಕೊಡ್ಬೋದು. ಸೈಡಲ್ಲಿ ಜಾಗ ಇರುತ್ತೆ. ಸೊ ಅಲ್ಲಿಂದನೂ ಬೇಕಿರೋ ಕೊಡ್ಬೋದು, ಹೀಗೆ ಬೇಕಿರೋ ಕೊಡ್ಬೋದು. ನಾವು ಲಾಡ್ಜಿಗೆಲ್ಲ ಹೋಗಿ ಸ್ಟೇ ಮಾಡ್ಕೋಬೇಕಂದ್ರೆ ಸೈಡಲ್ಲಿ ಬ್ಯಾಕಿಂದ ಬಂದುಬಿಟ್ಟು ಅಲ್ಲಿ ಸ್ಟೇ ಮಾಡಿ ಫ್ರೆಶ್ ಅಪ್ ಆಗಿಬಿಟ್ಟು ಒಳಗೆ ಬರ್ಬೋದು. ಅಥವಾ ಇಲ್ಲೇ ಲೋಕಲವರು ನಾವು ಆಲ್ರೆಡಿ ಹಾಗೆ ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗ್ತೀವಿ ಅಂದರೆ ಹಾಗೆ ಎಂಟ್ರಿಯಲ್ಲಿ ಹೋಗ್ಬೋದು. ಸೊ ಎಲ್ಲ ಚೆನ್ನಾಗಿತ್ತು. ಮಕ್ಕಳು ಇವಾಗ ಕೈಯಲ್ಲಿ ಹಾಕ್ಕೊಂಡು ಅದನ್ನೇ ನೋಡ್ಕೊತಾ ಇದ್ದಾರೆ. ನೋಡಿ ಎಲ್ಲ ಚೆನ್ನಾಗಿತ್ತು, ಹಾಕ್ಕೊಂಡು ನೋಡ್ತಾ ಇದ್ದಾರೆ. ಮಕ್ಳಿಗೆ ಇಷ್ಟ ಆಗಿದೆ ನೋಡಿ, ಚೆನ್ನಾಗಿದೆ. ಅದಕ್ಕೆ ಅವ್ರು ಇಷ್ಟಪಟ್ಟರು. ಚೆನ್ನಾಗಿ ಅನ್ನಿಸ್ತು. ಹಾಕ್ಕೊಳ್ಳೋಕೆ ಎಲ್ಲ ಡ್ರೆಸ್ಸಿಗೂ ಮ್ಯಾಚ್ ಆಗುತ್ತೆ. ಸೊ ಹಾಕ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಅಂತ ತಗೊಂಡ್ವಿ. ದರ್ಶನು ಹಾಕ್ಕೊಂಡಿದ್ದಾಳೆ. ಡಾಲಿಂದೇ ಬೇಕು ಅಂತ ನಾವೀಗ ರಿಟರ್ನ್ ಹೋಗ್ತಾ ಇದ್ದೀವಿ. ಸೊ ಬ್ರಿಡ್ಜು ಕಾರಲ್ಲಿ ಹೋಗ್ಬೇಕಿದ್ರೆ ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಹೇಳಿಬಿಟ್ಟು ಫುಲ್ಲು ಚೆನ್ನಾಗಿ ಅನ್ನಿಸ್ತಿತ್ತು. ಲೈಟಾಗಿ ಮಳೆ ಬರ್ತಾಯಿದೆ. ನಿಂಗೆ ಗೊತ್ತಾಗಲ್ಲ? ನಿಂಗೆ ನಂದು ನಮ್ಮ 3 ಜನದ್ದು, ನಮ್ಮ 3 ಇನ್ನೊಂದು ಚೆನ್ನಾಗಿದೆ. ಯಾಕೆ ಕಿತ್ತಿರೋಣ? ಕಿತ್ತಿಲ್ಲ. ಇಲ್ಲಿಂದ ಯಾಕೆ ತಂದೆ? ಅದ್ರಲ್ಲಿ ಏನು ತೇಗು ಇತ್ತಲ್ಲ, ಅದಕ್ಕೆ ಹಂಗೆ ನೋಡ್ಕೊಂತಂದೆ. ಹಾಗಿದೆ ನಂದಿದು, ಹಾಗಿದೆ ನಂದಿದು. ಆಯ್ತಾ ಮೀನು? ಆಯ್ತಾ? ಬಸೋ ಅಜ್ಜ ಸೈಡ್. ಹಾಕಿರೋ ದಶ ಓಪನ್ ಯಾಕೆ ಮಾಡಿದೆ? ಇದು ನಮ್ಮ ಸಿಗಂದೂರು ವ್ಲಾಗ್. ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.